ಇವ್ರು ಬರೋ ದುಡ್ಡು ಈಗ ಭಾಗ್ಯಗಳು ಕೊಡೋಕ್ಕೆ ಸಾಲ್ತಾ ಇಲ್ಲ. ಅಭಿವೃದ್ಧಿಗೆ ಎಲ್ಲಿಂದ ತಗೊಂಡ್ಬಂದವರು ಅವರು. ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನೋಡೋದಾದ್ರೆ ಇಲ್ಲಿ MLA ಪ್ರದೀಪ್ ಈಶ್ವರ್ ಅವರಿದ್ದಾರೆ. ಅವ್ರು ಸಿನಿಮಾ ಡೈಲಾಗ್ ಸೀಮಿತ ಆಗಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ಹೋಗಿ ನೋಡಿ ನೀವು, ಎಲ್ಲಿಂದ ಅಲ್ಲೇ ನಾರ್ತಾ ಇದೆ. ಬೆಳಗ್ಗೆ ಎದ್ದೇಳ್ತಾರೆ, ಸುಮ್ಮನೆ ಒಂದು 4 ರೌಂಡ್ ಹಾಕ್ತಾರೆ. ಎಲ್ಲ ಅವ್ನು ಬೇಕಾಗಿರೋ ಮನೆಗಳ ಹತ್ರ ಹೋದೆ ಓಡಾಡ್ತಾನೆ, ಸೀದಾ ಹೋಗ್ತಾನೆ ಅಷ್ಟೇ. ಅಕ್ಕ ಬಾವುನ್ನರ್ ಅಂತ ಹೇಳಿ ಮಾತಾಡ್ತಾರೆ. ಸುಮ್ಮನೆ ಅದೆಲ್ಲ ಸಿನಿಮಾದು ನೋಡ್ಕೊಂಡು ಅದೇ ಟ್ರಯಲ್ ಮಾಡ್ತಾ ಇರೋದು. ತಾಲೂಕು ಆಫೀಸ್ಗೆ ಹೋದ್ರೆ ಯಾವುದನ್ನೊಂದು ರೋಟಿ ಮಾಡಿಸ್ಬೇಕಾದ್ರೆ ಅದನ್ನೆಲ್ಲ ದುಪ್ಪಟ್ಟು ಮಾಡಿಟ್ಟಿದ್ದಾರೆ. ಎಲ್ಲಿ ಎಲೆಕ್ಷನ್ ಆದಮೇಲೆ ಯಾರಿಗೂ 2,000 ಕೊಟ್ಟೇ ಇಲ್ಲ. ಹಾಲಿನ ಮೇಲೆ ಅಂದರೆ ರೈತರಿಂದ 2 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಕಡಿಮೆ ಮಾಡಿ ಪಾಕೆಟ್ ಮೇಲೆ ಜಾಸ್ತಿ ಮಾಡಿದರೆ ರೈತರಿಗೆ ಬೋರ್ ಯಾರದನ್ನು ಕೊಟ್ಟಿಲ್ಲ, ಸಬ್ಸಿಡಿನೂ ಬಂದಿಲ್ಲ. ಆಂಧ್ರ ಗಡಿ ಭಾಗದಲ್ಲಿ ಒಂದು ಜಿಲ್ಲೆ ಇದೆ, ಅದಕ್ಕೆ ಏನೇನು ಸವಲತ್ತುಗಳು ಕೊಡಬೇಕು ಅಂತ ಮಾತಾಡಿದ್ದು ಫಸ್ಟು ಸುಧಾಕರ್ ಅವರೇ. ಸರ್ ನಮಸ್ತೆ, ನಿಮ್ಮ ಹೆಸರು? ಮಹೇಶ್. ಸರ್, ವಿಧಾನಸಭಾ ಎಲೆಕ್ಷನ್ ಟೈಮಲ್ಲಿ 5 ಗ್ಯಾರಂಟಿ ಯೋಜನೆ ಕೊಡ್ತಿದ್ರು. ಆ 5 ಗ್ಯಾರಂಟಿ ಯೋಜನೆ ಈಗ ಸಿಗ್ತಿದೆಯಾ ಸರ್? ಎಲ್ಲಿ ಎಲೆಕ್ಷನ್ ಆದಮೇಲೆ ಯಾರಿಗೂ 2,000 ಕೊಟ್ಟೇ ಇಲ್ಲ, ಬಂದೇ ಇಲ್ಲ 2,000. ಈಗ ಮನೆ ಹೆಂಡತಿಗೆ 2,000 ರೂಪಾಯಿ, ಒಂದು ತಿಂಗಳದ ರೇಷನ್ ಬಂದರೆ ಇನ್ನೊಂದು ತಿಂಗಳದ್ದು ಬರಲ್ಲ. ಸರ್, ಈಗ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನೋಡೋದಾದ್ರೆ ಇಲ್ಲಿ MLA ಪ್ರದೀಪ್ ಈಶ್ವರ್ ಅವರಿದ್ದಾರೆ. ಇಲ್ಲಿ ಅಭಿವೃದ್ಧಿ ಕೆಲಸ ಎಲ್ಲ ಹೇಗೆ ಮಾಡಿದ್ದಾರೆ ಸರ್? ಅವ್ರು ಸಿನಿಮಾ ಡೈಲಾಗ್ ಸೀಮಿತ ಆಗಿದ್ದಾರೆ. ಕೆಲಸ ಏನೋ ಕೇಳಕ್ಕೆ ಹೋಗಬೇಡ, ಕೆಲಸನೂ ಮಾಡಿಲ್ಲ, ಬರೀ ಸಿನಿಮಾ ಡೈಲಾಗ್ ಹೊಡ್ಕೊಂಡು ಕಾಲ ಕಳೀತಾವ್ರು. ಆದರೆ ಈಗ ನಾವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡೋದಾದ್ರೆ ಪ್ರದೀಪ್ ಈಶ್ವರ್ ಅವರು ಕೆಲಸ ಮಾಡುವಾಗೆ ಜನರ ಮಧ್ಯದಲ್ಲಿರುವ ಹಾಗೆ ಜನಸಂಪರ್ಕ ಅಂತೆಲ್ಲ ಮಾಡ್ತಾರೆ. ಬೆಳಗ್ಗೆ ಎದ್ದೇಳ್ತಾರೆ, ಸುಮ್ಮನೆ ಒಂದು 4 ರೌಂಡ್ ಹಾಕ್ತಾರೆ. ಎಲ್ಲ ಅವ್ನು ಬೇಕಾಗಿರೋ ಮನೆಗಳ ಹತ್ರ ಹೋದೆ ಓಡಾಡ್ತಾನೆ, ಸೀದಾ ಹೋಗ್ತಾನೆ ಅಷ್ಟೇ. ಮತ್ತೆ ಅಕ್ಕ ಬಾವುನ್ನರ್ ಅಂತ ಹೇಳಿ ಮಾತಾಡ್ತೀವಿ. ಸುಮ್ಮನೆ ಅದೆಲ್ಲ ಸಿನಿಮಾದು ನೋಡ್ಕೊಂಡು ಅದೇ ಟ್ರಯಲ್ ಮಾಡ್ತಾ ಇರೋದು, ಅಷ್ಟೇ ಮಾಡ್ತಾ ಇರೋದು. ಜನರ ಕಷ್ಟಕ್ಕೆ ಯಾವುದಕ್ಕೂ ಸ್ಪಂದಿಸಿಲ್ಲ, ಯಾವ ಕೆಲಸನೂ ಮಾಡಿಲ್ಲ. ಈಗ ಇಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ಸೈಡ್ ನೋಡೋದಾದ್ರೆ ಹಾಲಿನ ಮೇಲೆ ಅಂದರೆ ರೈತರಿಂದ 2 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಕಡಿಮೆ ಮಾಡಿ ಪಾಕೆಟ್ ಮೇಲೆ ಜಾಸ್ತಿ ಮಾಡಿದರೆ ರೈತರಿಗೆ ಬೋರ್ ಯಾರದನ್ನು ಕೊಟ್ಟಿಲ್ಲ, ಸಬ್ಸಿಡಿನೂ ಬಂದಿಲ್ಲ. ಈಗ ಸಿದ್ದರಾಮಯ್ಯ ಸರ್ಕಾರಕ್ಕೆ ಆ ಅಕ್ಕಿ ಕೊಡ್ತಾರೆ, ಅಕ್ಕಿ ಅಂತ ಹೇಳ್ಬಿಟ್ಟು 3 kg ಅಕ್ಕಿ ಕೊಡ್ತಾವ್ರೆ. ಅದರ ರಾಗಿನೂ ಸರಿ ಇಲ್ಲ. 2 kg ರಾಗಿ, 3 kg ಅಕ್ಕಿ, ಅದು ಇಲ್ಲ. ಆ ರೇಷನ್ ದುಡ್ಡು ಹಾಕೋದಿಲ್ಲ ಸರಿಯಾಗಿ. ಇನ್ನೆಲ್ಲಿಂದ ಸರ್ಕಾರ ಮಾಡೋದು ಅವರು? ಎಲ್ಲ ಒಂದಕ್ಕೊಂದು ದುಬಾರಿ ಮಾಡ್ತಾ ಹೋಗ್ತಾ ಇದ್ದಾರೆ. ಸರ್ಕಾರ ಇಲ್ಲಿ 7,000 ರೂಪಾಯಿ ಒಂದು ಯೂನಿಟ್ಗೆ ಕರೆಂಟ್ ಮಾಡಿದ್ದಾರೆ. ಒಂದು ಕಡೆ ಗ್ಯಾರಂಟಿ ಯೋಜನೆ, ಒಂದು ಕಡೆ ಬೆಲೆ ಏರಿಕೆ. ಹಗರಣಗಳು ಬೇರೆ ಅವ್ರದ್ದು. ಹೌದು. SC/ST ಮೀಸಲಾತಿ, ವಾಲ್ಮೀಕಿ ಸಮುದಾಯದ ಇಷ್ಟೆಲ್ಲ ಹಗರಣ ಇರುವಾಗ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತೀರಾ ಸರ್? ಇಷ್ಟೆಲ್ಲ ಮಾಡಿದ್ಮೇಲೆ ಅವರು ಎಲ್ಲ CBI ಕಸ್ಟಡಿಗನ್ನ ಕೊಡಬೇಕು, ತನಿಖೆ ಮಾಡೋಕ್ಕೆ. ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ತಾ ಇರಬೇಕು ಇವ್ರ ಮನೆಗೆ. ಸರಿ, ನಿಮ್ಮ ಹತ್ರ ಒಂದು ಕೊನೆಯದಾಗಿ ಕೇಳೋದಾದ್ರೆ ಸುಧಾಕರ್ ಅವರ ಅವಧಿಯಲ್ಲಿ ಕೆಲಸ ಆಗಿದೆಯಾ ಅಥವಾ ಪ್ರದೀಪ್ ಈಶ್ವರ್ ಅವರ ಅವಧಿಯಲ್ಲಿ ಕೆಲಸ ಆಗಿದೆ? ಇಡೀ ಚಿಕ್ಕಬಳ್ಳಾಪುರ ಅನ್ನೋದು ನಮ್ಮ ಕರ್ನಾಟಕಕ್ಕೆ ಸರಿಯಾಗಿ ಗೊತ್ತಿರಲಿಲ್ಲ. ಚಿಕ್ಕಬಳ್ಳಾಪುರ ಅನ್ನೋದು ಒಂದು ಜಿಲ್ಲೆ ಇದೆ ಅಂತ ತೋರಿಸ್ಕೊಟ್ಟಿದ್ದೆ ಸುಧಾಕರ್. ಇಂಥದ್ದೊಂದು ಜಿಲ್ಲೆ ಇದೆ, ಇಲ್ಲಿ ಆಂಧ್ರ ಗಡಿ ಭಾಗದಲ್ಲಿ ಒಂದು ಜಿಲ್ಲೆ ಇದೆ, ಅದಕ್ಕೆ ಏನೇನು ಸವಲತ್ತುಗಳು ಕೊಡಬೇಕು ಅಂತ ಮಾತಾಡಿದ್ದು ಫಸ್ಟು ಸುಧಾಕರ್ ಅವರೇ. ಅವರಿಂದನೇ ಅಭಿವೃದ್ಧಿ ಆಗಿರೋದು ನಮ್ಮ ಚಿಕ್ಕಬಳ್ಳಾಪುರ. ಅವರಿಲ್ಲ ಅಂದರೆ ಅಭಿವೃದ್ಧಿನೇ ಇಲ್ಲ. ಅವರಿಂದ ಎಲ್ಲ ಕೆಲಸಗಳು ಆಗಿದೆ, ಅಭಿವೃದ್ಧಿನೂ ಆಗಿದೆ. ಇಲ್ಲ, ಮಾಡಲಿಲ್ಲ ಸರ್, ಮಾಡಲಿಲ್ಲ. ಎಲ್ಲೂ ಕೆಲಸ ಮಾಡಿಲ್ಲ ಸರ್ ಅವರು. ಈಗ ರಸ್ತೆ ಆಗಿರ್ಬೋದು ಯಾವುದೂ ಇಲ್ಲ ಸರ್. ಈಗ ಮಳೆ ಬಂದಾಗ ಚರಂಡಿ ವ್ಯವಸ್ಥೆನೂ ಇಲ್ಲ, ಯಾವುದೂ ಇಲ್ಲ ಸರ್. ಚಿಕ್ಕಬಳ್ಳಾಪುರಕ್ಕೆ ಹೋಗಿ ನೋಡಿ ನೀವು, ಎಲ್ಲಿಂದ ಅಲ್ಲೇ ನಾರ್ತಾ ಇದೆ, ಯಾವುದೂ ಮಾಡಿಲ್ಲ. ಏನು ಹೇಳ್ತೀರಿ? ರೈತರು ರಸ್ತೆ ಬದಿ ವ್ಯಾಪಾರ ಮಾಡೋ ಸುಂಕ ಎಲ್ಲ ನಾನೇ ಕಟ್ತೀನಿ, ಯಾರೋ ಕಟ್ಟಬೇಡ್ರಿ ಅಂತಂದ. ಪಾಪ ಈಗ ಅವರೇ ಕಟ್ಕೊಂಡು ಹೋಗ್ತಾ ಇದ್ದಾರೆ ಸುಂಕ. ಅಂದರೆ ಸುಂಕ ನಾನೇ ಕಟ್ತೇನೆ ಅಂತ ಹೇಳುವಾಗ ಮುಂದೆ ಮೀಡಿಯಾ ಏನಾದರೂ ಇತ್ತ ಸರ್? ಹೌದಿತ್ತು. ಮೀಡಿಯಾ ಮುಂದೆ ನಾನೇ ಸುಂಕ ಕಟ್ತೀನಿ ಅಂತ ಹೇಳೋದು. ಇವಾಗ ಹೋಗಿ ಕೇಳಿ, ಪಾಪ ಇವರೇ ರಸ್ತೆ ಬದಿ ವ್ಯಾಪಾರಸ್ಥರು ಅವರೇ ಸುಂಕ ಕಟ್ತಾ ಇದ್ದಾರೆ. ಇನ್ನು ಇವರೇ ಎಲ್ಲಿ ಕಟ್ಟಿದ್ದು? ಸುಧಾಕರ್ ಇದ್ದ ಸುಂಕನೇ ಇಲ್ಲ. ರೈತರು ಅವರು ಅವ್ರ ಬೆಳೆ ತೊಗೊಂಡೋಗಿ ಎಲ್ಲೇ ಬೇಕಾದ್ರೂ ಇಟ್ಕೊಂಡು ವ್ಯಾಪಾರ ಮಾಡ್ಬೋದಾಗಿತ್ತು. ಸುಂಕನೂ ಇಲ್ಲ, ಯಾವುದೂ ಇಲ್ಲ. ಈಗ ಇವ್ರು ಬಂದು ಸುಂಕನೂ ಎಲ್ಲ ಸುಂಕ ಇವರೇ ಕಟ್ತಾವ್ರೆ. ಅವ್ರು ನಾವು ಕುಂತೀನಿ ಸುಮ್ಮನೆ ಪೇಪರ್ ಮುಂದೆ ಎಲ್ಲ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಷ್ಟೇ. ಕಾರ್ಯಗತಕ್ಕೆ ಯಾವುದೂ ಬರಲಿಲ್ಲ. ಈಗ ಸಿದ್ದರಾಮಯ್ಯ ಅವರ ಆಡಳಿತ ಈಗ 1.5 ವರ್ಷ ಆಗ್ತಾ ಬಂತು. ಇಲ್ಲಿ ಅಭಿವೃದ್ಧಿ ಕೆಲಸಗಳು ಕರ್ನಾಟಕ, ಆಲ್ ಓವರ್ ಕರ್ನಾಟಕ ನೋಡೋದು ಸರ್ ಏನು ಅಭಿವೃದ್ಧಿ ಮಾಡಿದ್ದಾರೆ? ಇವ್ರು ಬರೋ ದುಡ್ಡು ಈಗ ಭಾಗ್ಯಗಳು ಕೊಡೋಕ್ಕೆ ಸಾಲ್ತಾ ಇಲ್ಲ. ಅಭಿವೃದ್ಧಿಗೆ ಎಲ್ಲಿಂದ ತಗೊಂಡ್ಬಂದವರು ಅವರು? ಇನ್ನು ನಮ್ಮ ತಲೆ ಮೇಲೆ ಹಾಕಿ ಜಡಿದವ್ರು ಒಂದೊಂದು ಪ್ರತಿಯೊಂದು. ಬಸ್ ಚಾರ್ಜ್ ರೇಟ್ ಜಾಸ್ತಿ ಮಾಡಿದ್ರೆ, ಹೆಂಗಸ್ರಿಗೆ ಏನೋ ಫ್ರೀ ಅಂತಂದ್ರು, ಗಂಡಸರಿಗೆ ಜಾಸ್ತಿ ಆಯಿತು ಬಸ್ ಚಾರ್ಜು. ಈಗ ಕರೆಂಟ್ ಬಿಲ್ 200 ಯೂನಿಟ್ ಫ್ರೀ ಅಂತಂದರು. ನನ್ನ ಮನೆದು 300 ರೂಪಾಯಿ ಬರ್ತಾಯಿದೆ, ಅಷ್ಟೇ ಒರೆಸ್ಬೇಕು. 300 ರೂಪಾಯಿ ಮೇಲೆ ಜಾಸ್ತಿ ಒರೆಸಿದ್ರೆ ಅದ್ರ ಮೇಲೆ ಬಿಲ್ ಬರ್ತಾನೆ ಇದೆ ನಂದು. 200 ರೇಟ್ ಎಲ್ಲಿ ಬಂತು ಅವಾಗ? ಅದು 7,000 ರೂಪಾಯಿ ಮಾಡಿದ್ದಾರೆ. ನಾವು ಇಡೀ ನಮ್ಮ ಇಂಡಿಯಾದಲ್ಲೇ ಇಲ್ಲ ಅಷ್ಟು ರೇಟು. 7,000 ರೂಪಾಯಿ ಮಾಡಿದ್ದಾರೆ. ಟ್ರಾನ್ಸ್ಫಾರ್ಮರ್ಗೆ ಇವಾಗ
2.5 ಲಕ್ಷ 3 ಲಕ್ಷ ಒಂದು ಟಿ ಸಿ ಹಾಕ್ಸ್ಕೊಬೇಕಾದ್ರೆ ಸರ್ ಮೊದಲೀಗ ರೈತರಿಗೆ ಟಿ ಸಿ ಹಾಕಬೇಕು ಅಂತ ಹೇಳಿದ್ರೆ ಪಂಪ್ ಸೆಟ್ಗೆ 25,000 ಸರ್. 25,000ದಿಂದ 30,000 ರೂಪಾಯಿ ಇದ್ರೆ ಒಂದು ಟ್ರಾನ್ಸ್ಫಾರಮ್ಮು ರೈತರ ಬೋರ್ವೆಲ್ಗೆ ಕೊಡೋರು. ಈಗ 2 ಲಕ್ಷ ಕೊಡ್ಬೇಕು ಸರ್. 2 ಲಕ್ಷ. ಹ್ಞೂ ಈಗ ರೈತರ ಪರವಾಗಿರುವ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳ್ತಾರೆ. ಇಲ್ಲ ಸರ್, ಸುಳ್ಳು ಅದೆಲ್ಲ ಇಲ್ಲ ಅಂತ ಇಲ್ಲ ಸರ್. ಈಗ ಒಂದು ನಾವು ತಾಲೂಕು ಆಫೀಸ್ಗೆ ಹೋದರೆ ಯಾವುದನ್ನೊಂದು ಪೇಪರ್ ರೋಟಿ ಮಾಡಿಸ್ಬೇಕಾದ್ರೆ ಅದನ್ನೆಲ್ಲ ದುಪ್ಪಟ್ಟು ಮಾಡಿಟ್ಟಿದ್ದಾರೆ. ಮುದ್ರಾಣ ಶುಲ್ಕ ಅದನ್ನು ದುಪ್ಪಟ್ಟು ಮಾಡಿದ್ದಾರೆ. ಈ ಎಣ್ಣೆ ಬೆಲೆ ಜಾಸ್ತಿ ಮಾಡಿದ್ದಾರೆ. ಮತ್ತು ದಿನಸಿ ವಸ್ತುಗಳು ಪ್ರತಿಯೊಂದರ ಮೇಲೂ ಜಾಸ್ತಿ ಮಾಡಿದ್ದಾರೆ. ಇನ್ಯಾವುದು ಸರ್ ಕಡಿಮೆ ಮಾಡಿರೋದು ಯಾವುದು ಅಂತ ಒಂದು ತೋರಿಸಲಿ ಅವರು. ನಾವು ಇಂಥದ್ರ ಮೇಲೆ ಕಡಿಮೆ ಮಾಡಿದ್ದೀರಿ ಅಂತ. ಈಗ ಹಿಂಡಿ ಬೂಸ ರೇಟ್ ಅದು ದುಪ್ಪಟ್ಟೆ ಆಗಿದೆ ಸರ್. ಅದು ದುಪ್ಪಟ್ಟೆ ಆಗಿದೆ. ನಾವೇನೋ ಕಷ್ಟ ಬಿದ್ದು ಹಸುಗಳ ಮೇಯಿಸಿ ಆ ಡೈರಿಗೆ ಹಾಲು ಹಾಕಿದ್ರೆ ಆ ಪ್ರೋತ್ಸಾಹ ಧನನೂ ಕೊಡ್ತಾ ಇಲ್ಲ, ಅದರಲ್ಲೂ ಕಟ್ ಮಾಡ್ತಾ ಇದ್ದಾರೆ. ಇನ್ನೆಲ್ಲಿ ಸರ್ ಸಬ್ಸಿಡಿ ಇಲ್ಲ 9 ತಿಂಗಳಾಗಿದೆ ಸಬ್ಸಿಡಿ ಬಂದು, ಇನ್ನು ಬರಲಿಲ್ಲ, ಬಂದಿಲ್ಲ. ಏನು ಹೇಳ್ತೀರಿ ಸರ್ಕಾರಕ್ಕೆ ಕೊನೆಯದಾಗಿ? ಸರ್ಕಾರಕ್ಕೆ ಏನಾರು ಸರ್ ಹೇಳೋದು? ಭ್ರಷ್ಟಾಚಾರದ ಸರ್ಕಾರ ಆಗಿದೆ ಇದು. ಫಸ್ಟ್ ಇಲ್ಲ ಇವರು ನೈತಿಕ ಹೊಣೆ ತಗೊಂಡು ರಾಜೀನಾಮೆ ಕೊಟ್ಟು ಎಲ್ಲ ಹೋಗ್ಬಿಟ್ಟು ಮತ್ತು ವಿಧಾನಸಭೆ ಎಲೆಕ್ಷನ್ ಬಂದ್ಬಿಡಲಿ ಅಂತ ಎಲ್ಲರೂ ಬಯಸ್ತಾ ಇದ್ದಾರೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.